ಪಾಕಿಸ್ತಾನಿ ಕಂಟೆಂಟ್ ಕ್ರಿಯೇಟರ್ ಸಿಕ್ಕಿದ್ದಾರೆ. ಒಂದು ಗುಡ್ಡಿ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಂತೂ ತುಂಬಾನೇ ಸ್ಪೆಷಲ್ ಡೇ. ಯಾಕೆ ಗೊತ್ತಾ, ನನಗೆ ಮೊದಲನೇ ಬಾರಿಗೆ ಯೂಟ್ಯೂಬ್ ಕಡೆಯಿಂದ ಒಂದು ಈವೆಂಟಿಗೆ ಇನ್ವೈಟ್ ಮಾಡಿದ್ದಾರೆ, ಯೂಟ್ಯೂಬ್ ಕ್ರಿಯೇಟರ್ ಮೀಟಪ್ ಅಂತ. ಸೊ ತುಂಬಾನೇ ಖುಷಿ ಆಗ್ತಿದೆ, ಸ್ವಲ್ಪ ಎಕ್ಸೈಟ್ಮೆಂಟು ಇದೆ, ಹಾಗೆ ಸ್ವಲ್ಪ ಭಯನೂ ಇದೆ, ಯಾಕೆಂದರೆ ಫಸ್ಟ್ ಟೈಮ್ ಹೋಗ್ತಿರೋದಲ್ಲ ಅದಕ್ಕೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಮೀಟಪ್ ಯಾವ ಥರ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೀಟಪ್ ಬಂದು ಮ್ಯೂನಿಕಲ್ಲಿ ಇರೋದು, ನಿಮಗೆ ಗೊತ್ತು ನಾನಿರೋದು ಇಂಗೋಲ್ಸ್ಟೆಡ್ ಅಂತ. ಸೊ ಇಲ್ಲಿಂದ 1 hour ಜರ್ನಿ. ಸೊ ಇವಾಗ ಇಂಗೋಲ್ಸ್ಟೆಡ್ ಇಂದ ಹೊರಟಿದ್ದೀನಿ. ರೋಡ್ ಫುಲ್ ಖಾಲಿ ಇದ್ರು ನೋಡಿ, ನಾನು ಸಿಗ್ನಲಿಗೆ ಕಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಕಾಯಲೇಬೇಕು, ಇಲ್ಲಾಂದ್ರೆ ಫೈನ್ ಆಗ್ತಾರೆ. ಇವಾಗ ಮ್ಯೂನಿಕ್ ಮೇನ್ ಸ್ಟೇಷನಿಗೆ ಬಂದ್ವಿ. ಇಲ್ಲಿಂದ ಇನ್ನೊಂದು ಎಸ್ಬಾನಲ್ಲಿ ಹೋಗ್ಬೇಕು, ಇಲ್ಲಿಂದ 1/2 hour. ಲೊಕೇಶನ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಒಂದು 10 ನಿಮಿಷ ವಾಕೇಬಲ್ ಡಿಸ್ಟೆನ್ಸ್ ಇದೆಯಂತೆ. ಸೊ ಹೋಗ್ತಾ ಇದ್ದೀವಿ. ನೋಡಿ, ನಾನು ಬಂದಿರೋ ಲೊಕೇಶನ್ ಯಾವುದೋ ಟೆಕ್ ಪಾರ್ಕ್ ಥರ ಇದೆ. ಲೊಕೇಶನ್ನ ನಾನು ಸ್ಕ್ರೀನ್ ಮೇಲೆ ಪಿನ್ ಮಾಡಿರ್ತೀನಿ. ಸೊ ಫೈನಲಿ ಲೊಕೇಶನ್ಗೆ ಬಂದೆ. ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ, ನೋಡ್ತಾ ಇದ್ದೀನಿ. ಮೇಲೆ ಹೋಗ್ಬೇಕು, ಗೊತ್ತಿಲ್ಲ ಎಷ್ಟನೇ ಫ್ಲೋರ್ ಅಂತ, ನೋಡೋಣ. ಇಲ್ಲೊಂದು ಫಸ್ಟ್ ಫ್ಲೋರು ಅಲ್ಲ, ಫಸ್ಟ್ ಟೈಮ್ ಯಾವುದೋ ಒಂದು ಇವೆಂಟಿಗೆ ಬರ್ತಾ ಇರೋದು ನಾನು. ಸ್ವಲ್ಪ ಭಯ ಆಗ್ತಿದೆ. ಇಲ್ಲಿದೆ ನೋಡಿ, ಇವರೆಲ್ಲ ಜರ್ಮನಿ ಕಂಟೆಂಟ್ ಕ್ರಿಯೇಟರ್ಸು. ನನಗೆ ಗೊತ್ತಿರಂಗೆ ಯಾರು ಇಂಡಿಯನ್ಸ್ ಬರಲ್ಲ, ಮೋಸ್ಟ್ಲಿ ಬಂದರೆ ಒಳ್ಳೇದು. QR ಕೋಡ್ ಬಂದಿತ್ತಲ್ಲ ಮೇಲಲ್ಲಿ, ಅದನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಹಲೋ, ಚಾನಲ್ ನಂದು ID ಕೊಟ್ಟಿದ್ದಾರೆ ನೋಡಿ. ಸೊ ಫೈನಲಿ ವಿ ಆರ್ ಇನ್ಸೈಡ್. ಇಲ್ಲಿ ನಮ್ದು ಡಿಜಿಟಲ್ ಫೋಟೋಸ್ ಕೂಡ ತಗೋಬಹುದು ನೋಡಿ. ನೆಕ್ಸ್ಟ್ ನಂದೇ ಇರೋದು. ಬೇರೆಯವ್ರದ್ದು ಈ ತರ ವಿಡಿಯೋಸ್ ನೋಡಿದಾಗ ಬೇಜಾರಾಗ್ತಿತ್ತು, ನನ್ನ ಚಾನಲ್ಗೆ ಯಾಕಪ್ಪ ಈ ತರ ಇನ್ವೈಟೇ ಬರ್ತಿಲ್ಲ ಅಂತ. ಫೈನಲಿ ನನಗೂ ಇನ್ವಿಟೇಷನ್ ಬಂದೇ ಬಿಡ್ತು ನೋಡಿ. ಫೋಟೋ ನಂದು ಪ್ರಿಂಟ್ ಆಗಿ ಬರೋವರೆಗೂ ನನಗೆ ಸಮಾಧಾನನೇ ಇರಲಿಲ್ಲ. ಯಾವ ತರ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನಂದು ಡಿಜಿಟಲ್ ಫೋಟೋ ನೋಡಿ ಯಾವ ತರ ಬಂದಿದೆ ಅಂತ. ಇಲ್ಲಿಗೆ ಬಂದಿದ್ದು ನನಗೆ ತುಂಬಾನೇ ಉಪಯೋಗ ಆಯಿತು. ಅರ್ನಿಂಗ್ಸ್ ಬಗ್ಗೆ, ಬ್ರ್ಯಾಂಡ್ಸ್ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಥಂಬ್ನೇಲು, ಟೈಟಲು, ಇನ್ನೂ ಬೇರೆ ಯೂಟ್ಯೂಬ್ ಅಪ್ಡೇಟ್ಸ್, ಫ್ಯೂಚರಲ್ಲಿ ಏನೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇದ್ರ ಜೊತೆಗೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ದು ಸಕ್ಸಸ್ ಸ್ಟೋರಿನೂ ಕೂಡ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ರು. ಆಲ್ಸೋ ನಮಗೆ ಬೇರೆ ಯೂಟ್ಯೂಬರ್ಸ್ನ ಮೀಟ್ ಮಾಡೋ ಒಂದು ಆಪರ್ಚುನಿಟಿ ಕೂಡ ಸಿಕ್ತು. Trikot. Was bist du da? Wie soll das jetzt funktionieren? Nein! Ich mach das mal mit meiner kleinen Tochter. Das musst du jetzt auch hinkriegen. Also deine Ärmchen müsstest du jetzt einmal da hinschicken. So. Okay. Woo! Kommt einfach rüber, wir haben 2 Sessions, wir reinpassen das rein und dann. ನೆಕ್ಸ್ಟು ಸ್ನ್ಯಾಕ್ಸಿಗೆ ಕೂಲ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಮತ್ತೆ ಬರ್ಗರ್, ಪಿಜ್ಜಾ ಎಲ್ಲ ಇತ್ತು. ಈ ಬರ್ಗರ್ದೊಂದು ದೊಡ್ಡ ಸೀನೆ ಆಗೋಯ್ತಲ್ಲಿ. ಅಲ್ಲಿ ಚೀಸ್ ಬರ್ಗರು, ಹ್ಯಾಂಬರ್ಗರು ಮತ್ತೆ ಗ್ರಿಲ್ಡ್ ಚೀಸ್ ಅಂತ 3 ಥರದ ಬರ್ಗರ್ ಇಟ್ಟಿದ್ರು. ನಂಬರಿಂಗ್ ಮಾಡಿದ್ರು. ಆದರೆ ಏನು ಮಾಡಿದ್ರು ಅಂದರೆ, ಆಮೇಲೆ ಪೆನ್ನಲ್ಲಿ ಕಾಟ್ ಮಾಡಿದ್ರು. 1ನ 2 ಮಾಡಿದ್ರು, 2ನ 1 ಮಾಡಿಬಿಟ್ಟಿದ್ರು. ಸೊ ಎಲ್ಲರಿಗೂ ಫುಲ್ ಕನ್ಫ್ಯೂಸು, ವೆಜ್ ಯಾವುದು ಅಂತ. ಕಡೆಗೆ ನನಗೆ ತಲೆನೋವೇ ಬೇಡ ಅಂತ ಹೇಳಿಬಿಟ್ಟು ನಾನು ಬರ್ಗರ್ ತಿಂದಿಲ್ಲ, ಜಸ್ಟ್ ಪಿಜ್ಜಾ ತಿಂದೆ. ಅದು ವೆಜ್
ವೆಜ್ಜೇ ಇತ್ತು, ಮಶ್ರೂಮ್ ಪಿಜ್ಜಾ, ಆಲ್ಸೋ ಕೋಲ್ಡ್ ಕಾಫಿ ಕೂಡ ಇತ್ತು. This is called, it's a vegetable, right? Yes, yes, it is. ಐ ಆಮ್ ಬಿಟ್ ಸ್ಕೇರ್ಡ್ ಟು ಈಟ್ ನೌ. Mushrooms. ನೆಕ್ಸ್ಟ್ ಬಂದು ನೆಟ್ವರ್ಕಿಂಗ್ ಸೆಷನ್ ಅಂತ ಇತ್ತು. ಅಂದ್ರೆ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ನ ಪರಿಚಯ ಮಾಡ್ಕೊಳ್ಳೋದು. ಆಲ್ಸೋ ನನ್ನ ಬಗ್ಗೆ ಕೇಳಿದಾಗ ಇಂಡಿಯಾದಿಂದ ಅಂದಿದ ತಕ್ಷಣ ಯಾವ ಪಾರ್ಟಿಂದ ಅಂತ ಕೇಳೋರು, ಸೌತ್ ಅಂದಿದ ತಕ್ಷಣ ಅಲ್ಲೆಲ್ಲಿ ಅಂತ ಕೇಳಿದಾಗ ಬ್ಯಾಂಗ್ಳೂರ್ ಅಂದಿದ ತಕ್ಷಣ ತುಂಬ ಚೆನ್ನಾಗಿ ಕಂಡುಹಿಡಿತಾರೆ ಈ ಟರ್ಕಿ ಅವರು ಎಲ್ಲ. ಬ್ಯಾಂಗ್ಳೂರ್ ನಂಗೆ ಗೊತ್ತು ಅಂತ. ನನಗೆ ಇಲ್ಲಿ ಒಬ್ರು ಪಾಕಿಸ್ತಾನಿ ಕಂಟೆಂಟ್ ಕ್ರಿಯೇಟರ್ ಸಿಕ್ಕಿದ್ದಾರೆ. ಅವರಿಗೆ ಸ್ವಲ್ಪ ಒಂದೆರಡು ಸೆಂಟೆನ್ಸ್ ಕನ್ನಡ ಹೇಳ್ಕೊಟ್ಟಿದ್ದೀನಿ, ನೋಡಿ ಏನಂತ ಮಾತಾಡ್ತಾರೆ ಅಂತ. So, ನಮಸ್ಕಾರ everyone. ಹೇಗಿದ್ದೀರಾ? ಹೇಗಿದ್ದೀರಾ? ನಮಸ್ಕಾರ. ಒಂದ್ ಸೆಕೆಂಡ್. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ? ಹೇಗಿದ್ದೀರಾ? ಓಕೆ, ಲಾಸ್ಟ್ ಟೈಮ್. ನಮಸ್ಕಾರ, ಹೇಗಿದ್ದೀರಾ? ಓ ಥ್ಯಾಂಕ್ ಯು, ಧನ್ಯವಾದ. ಯೂಟ್ಯೂಬ್. ಹಲೋ. ಸೊ ಇವ್ರದ್ದು ಚಾನೆಲ್ ನೇಮ್ನು ನಾನು ಪಿನ್ ಮಾಡಿರ್ತೀನಿ. ನೀವು ಹಿಂದಿ ಕಂಟೆಂಟ್ಸ್ನ ಫಾಲೋ ಮಾಡಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ಸೋ ಬೇಕಾದರೆ 1-on-1 ಸೆಷನ್ ಕೂಡ ಅಟೆಂಡ್ ಮಾಡ್ಬೋದಿತ್ತು. ಸೊ ನನಗಿದೇನು ರಿಲೆವೆಂಟ್ ಇಲ್ಲ ಅಂತ ಅನಿಸ್ತು. ಸೊ ನಾನೇನು ಆ ಸೆಷನ್ನ ಅಟೆಂಡ್ ಮಾಡಿಲ್ಲ. ಸೊ ನೋಡಿ ಒಳಗಡೆ 1-on-1 ಸೆಷನ್ನ ಅಟೆಂಡ್ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ ಅಂತ. ನೆಕ್ಸ್ಟ್ ಇಲ್ಲೊಂದು QR ಇದೆಯಲ್ಲ, ಈ QR ಸ್ಕ್ಯಾನ್ ಮಾಡಿ ನಾವು ಫೀಡ್ಬ್ಯಾಕ್ನ ಕೊಡಬೇಕಿತ್ತು, ಓವರ್ ಆಲ್ ಹೇಗೆ ಅನಿಸ್ತು ನಮಗೆ ಅಂತ. ಆಲ್ಸೋ ಅಲ್ಲೇ ಪಕ್ಕದಲ್ಲೇ ಗುಡಿ ಬ್ಯಾಗ್ ಕೂಡ ಕೊಡ್ತಾ ಇದ್ರು. ಇನ್ನೇನು ಎಕ್ಸಿಟ್ ಆಗ್ತೀವಿ ಅನ್ಬೇಕಾದ್ರೆ ಇದರಲ್ಲಿ ಯಾವ್ದು ಬೇಕಾದ್ರೂ ತಗೋಬೋದಂತೆ ಒಂದು. ಇವಾಗ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ನನಗೆ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಚೆ ನೋಡ್ತೀನಿ, ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲ, ಅವರೇ ಕೊಟ್ಟಿದ್ದು. ಅಲ್ಲ 5 ತರದಿತ್ತು, ಒಂದ್ ಎತ್ಕೊಂಡ್ರು. ಇವಾಗ ಈವೆಂಟ್ ಮುಗಿಸ್ಕೊಂಡು ಆಚೆ ಬಂದೆ. ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು, ಹೊಸದು ಎಕ್ಸ್ಪೀರಿಯನ್ಸು. ಈ ತರ ಈವೆಂಟ್ಸ್ ನಾನು ಯಾವತ್ತೂ ಅಟೆಂಡ್ ಮಾಡಿರಲಿಲ್ಲ. ಇನ್ಸ್ಟಾಗ್ರಾಮು ಯೂಟ್ಯೂಬ್ ಓಪನ್ ಮಾಡಿದ್ರೆ ಎಷ್ಟೊಂದು ಜನ ಕನ್ನಡ ಕ್ರಿಯೇಟರ್ಸ್ ಇದ್ದಾರೆ ಜರ್ಮನಿನಲ್ಲಿ. ನನಗೆ ಯಾರಾದರೂ ಒಬ್ಬರಾದ್ರೂ ಸಿಗ್ತಾರೆ ಅಂತ ಅನ್ಕೊಂಡಿದ್ದೆ, ಯಾರೂ ಸಿಕ್ಲಿಲ್ಲ. ಕನ್ನಡದವರೆಲ್ಲ, ಇಂಡಿಯನ್ಸ್ ಯಾರೂ ಇರಲಿಲ್ಲ. ಅದು ಬೇಜಾರು ಆಯಿತು, ಖುಷಿನೂ ಆಯಿತು ನನಗೆ. ಒಂದು ರೀತಿಲಿ ನನಗೆ ಅವಕಾಶ ಸಿಕ್ತಲ್ಲ, ಇದು ನಾನು ಸೆಲೆಕ್ಟ್ ಆದ್ನಲ್ಲ ಈವೆಂಟಿಗೆ ಅಂತ. ಆಲ್ಸೋ ಒಂದು ಗುಡ್ಡಿ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ. ಬ್ಯಾಗ್ ನೋಡಿ ಏನೋ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಜಸ್ಟ್ ಒಂದೇ ಒಂದು ಟೀ ಶರ್ಟ್ ಇದೆ, ಮತ್ತೆ ಒಂದು ಚಿಪ್ಸ್ ಪ್ಯಾಕೆಟ್ ಇದೆ ಅಷ್ಟೇ, ಅದರಲ್ಲಿ ಇನ್ನೇನಿಲ್ಲ. ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬಾಯ್. ಲಾಸ್ಟ್ ವಿಡಿಯೋದಲ್ಲಿ ಬರ್ಲಿನಲ್ಲಿ ಈ ತರ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ದಾರೆ. ಇದು ತುಂಬಾ ಕಡೆ ನಡೆಯುತ್ತೆ ಬರ್ಲಿನಲ್ಲಿ. ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ನೋಡಿ ಲೊಕೇಶನ್. ಆಲ್ಸೋ ನೀವು ನಿಯರ್ ಬೈ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ಸ್ ಅಂತ ಸರ್ಚ್ ಕೂಡ ಮಾಡ್ಬೋದು, ನಿಮ್ಗೆ ಮಾಹಿತಿ ಸಿಗುತ್ತೆ.